ಅರಸೀಕೆರೆ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಒಣಗ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ವಿಮೆ ಹಾಗೂ ಬರ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಕೆಎಂ ಶಿವಲಿಂಗೇಗೌಡ ಸೂಚಿಸಿದರು. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ರಾಮನಹಳ್ಳಿಯಲ್ಲಿ ಬೆಳೆ ಹಾನಿ ಪರಿಶೀಲನೆ ನಡೆಸಿದ ಅವರು ಸ್ಥಳದಲ್ಲಿದ್ದ ರೈತರಿಂದ ಬೆಳೆ ಮಾಹಿತಿ ಪಡೆದುಕೊಂಡರು. ಪರಿಸ್ಥಿತಿಯ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿದಂತೆ ಇತರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬರ ಪರಿಸ್ಥಿತಿ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಿರ್ದೇಶನ ನೀಡಿದರು. ತಾಲೂಕಿನಲ್ಲಿ ವಿನಿಕ್ರೀಮ ಪ್ರಮುಖ ಬೆಳೆಯಾಗಿದ್ದು, ಮಳೆ ಕೊರತೆಯಿಂದ ಬಹುತೇಕ ಕಡೆ ಬಿತ್ತನೆಯಾದ ಬೆಳೆಯೂ ಒಣಗ್ತಿದೆ. ಅರಸೀಕೆರೆ ತಾಲೂಕಿನಲ್ಲಿ ಕೇವಲ 4% ಬಿತ್ತನೆಯಾಗಿದ್ದು, ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆಯಾಗಿಲ್ಲ. ಜಿಲ್ಲೆಯಾದ್ಯಂತ ಒಟ್ಟಾರೆ 32% ಮಾತ್ರ ಬಿತ್ತನೆಯಾಗಿದ್ದು, ಬಿತ್ತನೆಯಾದ ಪ್ರದೇಶದಲ್ಲಿಯೂ ಬೆಳೆ ಹಾನಿಯಾಗಿದೆ ಎಂದು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದರು. ವರದಿ ಚಂದ್ರು ಯಾದವ್, ಹಾಸನ ಜಿಲ್ಲೆ, ಅರಸೀಕೆರೆ. ಅದಕ್ಕೆ ನಾವೆಲ್ಲ ಸಚಿವರುಗಳು ಎಲ್ಲ ಇವತ್ತು ಮುಖ್ಯಮಂತ್ರಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಕರ್ಕೊಂಡು ಎಲ್ಲ ಮಾಡಿದ್ದಾರೆ. ಏನಾದರೂ ಮಾಡಿ ಈ ಬರದಲ್ಲಿ ರೈತರನ್ನ ಬಚಾವ್ ಮಾಡಬೇಕು ಈ ಸಾರಿಯ ಅಂತೇಳಿ ಹೋರಾಟ ನಡೀತಾ ಇದೆ. ಅದಕ್ಕೆ ನಾವು ಬಂದಿದ್ದೀವಿ. ಸರ್ಕಾರಕ್ಕೆ ನಾವು ಭಾನುವಾರದ ದಿವಸ ಇಡೀ ಜಿಲ್ಲೆದು ಈಗೆಲ್ಲ ಸುತ್ತಿದ್ದೀವಿ. ಅಷ್ಟೊತ್ತಿಗೆ ಎಲ್ಲ ತಾಲೂಕಿನ ಅಧಿಕಾರಿಗಳು ಇಷ್ಟು ಹೆಕ್ಟೇರಲ್ಲಿ ಬಿತ್ತನೆ ಆಗಿಲ್ಲ, ಇಷ್ಟು ಹೆಕ್ಟೇರಲ್ಲಿ ಬೆಳೆ ನಾಶ ಆಗಿದೆ, ಇಂತಿಂಥದ್ದು ಎಲ್ಲ ವರದಿನ ತಂದು ಕೊಡ್ತಾರೆ. ಅದನ್ನು ನಾವು ಸೋಮವಾರದ ದಿವಸ ರಾಜ್ಯ ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಅಲ್ಲಿಂದ ರಾಜ್ಯ ಸರ್ಕಾರ ಡೆಲ್ಲಿಗೆ ಒಟ್ಟಿಗಾರೆ ಕಳಿಸಿ ಡಾಟ್ ಅಂತ ಡಿಕ್ಲೇರ್ ಮಾಡಿಸುತ್ತೆ. ಅರಸೀಕೆರೆಯಲ್ಲಿ ಎಷ್ಟು ಪ್ರಮಾಣದ ಬಿತ್ತನೆ ಆಗಿದೆ? ಅರಸೀಕೆರೆನಲ್ಲಿ 4% ಮಾತ್ರ ಆಗಿದೆ, ಅದು ಹೋಗಿದೆ, ಯಾವುದು ಬಂದಿಲ್ಲ ಬೆಳೆ. ಒಟ್ಟಾರೆ ಜಿಲ್ಲೆಯಲ್ಲಿ ಎಷ್ಟು? 32% ಬಿತ್ತನೆ ಆಗಿರೋದು, ಅದು ಬಂದಿಲ್ಲ. ಬಂದಿದ್ರು ಮೆಕ್ಕೆಜೋಳ ಒಂದು ಬಂದಿದೆ, ಅದಕ್ಕೆ ಬಿಳಿ ನುಷಿ ರೋಗ ಬಂದಿದೆ. ಅದು ಬಿಳಿ ಸುಳಿ ರೋಗ, ಅದು ಸರ್ವನಾಶ ಆಗೋಯ್ತು, ಒಂಚೂರು ಇಲ್ಲ. ಇದು ಸಂಕಷ್ಟ ಇರುವಂಥದ್ದು. ಸರ್, ಈ KMF ಗೆ ಜೋಳನೂ ಕೂಡ ರೈತರಿಂದ ನೇರ